ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಕಾನೂನು ಸಚಿವರು ಈಗಾಗಲೇ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದ್ದಾರೆ. ಎರಡು ಮೂರು ವಿಚಾರವನ್ನು ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಕಾನೂನು ಸಚಿವರು ಅರ್ಬನ್ ಬ್ಯಾಂಕ್ ಫೆಡರೇಷನ್ನ ಅಧ್ಯಕ್ಷರು ಕೂಡ ಹೌದು. ಈಗಾಗಲೇ ಅವರು ಒಂದು ಫೈನಾನ್ಷಿಯಲಿ ಡಿಸಿಪ್ಲಿನನ್ನು ಈ ಒಂದು ಸೌಹಾರ್ದ ವ್ಯಾಪ್ತಿಗೆ ತರಬೇಕಂತ ಹೇಳಿದ್ದಕ್ಕೆ ನಮ್ಮದು ಸ್ವಾಗತ. ಯಾಕೆಂದರೆ ಯಾವುದೇ ಒಂದು ಸಂಸ್ಥೆ ಅದಕ್ಕೊಂದು ಹಣಕಾಸಿನ ಶಿಸ್ತಿದ್ರೆ ಮಾತ್ರ ಜನರ ವಿಶ್ವಾಸ. ಯಾಕೆಂದರೆ ಕಾಪ್ಟಿವ್ ಮೂವ್ಮೆಂಟ್ ಅಂತ ಹೇಳಿದರೆ ಅದು ಜನರಿಗಾಗಿ ಆದ ಒಂದು ಮೂವ್ಮೆಂಟ್. ಬಹುಶಃ ಈಗ SLRನ ಬಗ್ಗೆ ಮಾನ್ಯ ಸಚಿವರು ಪ್ರಸ್ತಾವ ಮಾಡಿದರು. ಖಂಡಿತವಾಗಿಯೂ ಆ 20% SLR ಇಟ್ಟರೆ ಅದರ ಇನ್ನಷ್ಟು ಅದಕ್ಕೆ ಒಂದು ಗೌರವ ಕೂಡ ಜಾಸ್ತಿ ಬರ್ತಿರ್ತದೆ. ಆದರೆ ಅದರಲ್ಲೊಂದು ನನ್ನ ವಿನಂತಿ ಏನಂತ ಹೇಳಿದರೆ, ಕಾಪರೇಟಿವ್ ಸೌಹಾರ್ದದವರು ಡೆಪಾಸಿಟ್ ತಗೊಳ್ಳುವಾಗ ಅವ್ರಿಗೊಂದು ರೇಟ್ 8 to 10% ತನಕ ಡೆಪಾಸಿಟ್ ಕೊಡ್ತಾರೆ. ಆದರೆ SLR ಅನ್ನು ಅವರು ಯಾವ ಎರಡು ಬ್ಯಾಂಕನ್ನು ಅವರೀಗ ತಿಳಿಸಿದ್ದಾರೆ, ಅಲ್ಲಿ ಭಾಳಷ್ಟು ವ್ಯತ್ಯಾಸದಲ್ಲಿ ಡೆಪಾಸಿಟ್ನ ಮೇಲೆ ಅವರು ಇಂಟ್ರೆಸ್ಟ್ ಕೊಟ್ಟರೆ ಭಾಳ ಸಂಸ್ಥೆಗೆ ದೊಡ್ಡ ಲಾಸ್ ಬರ್ತದೆ. ಅದರಿಂದಾಗಿ ಮಾನ್ಯ ಸಚಿವರು ಈಗಾಗಲೇ ನ್ಯಾಷನಲೈಸ್ ಬ್ಯಾಂಕ್ RBI ವ್ಯಾಪ್ತಿ ಬರುವಂಥ ನ್ಯಾಷನಲೈಸ್ ಬ್ಯಾಂಕಿಗೆ ಕೂಡ ಅವಕಾಶವನ್ನು ಕಲ್ಪಿಸಬೇಕು. ಮತ್ತು RBI ಮಾನ್ಯತೆ ಪಡೆದ ಅರ್ಬನ್ ಬ್ಯಾಂಕ್, ಯಾಕೆಂದರೆ ಅವರೊಬ್ಬರು ಅರ್ಬನ್ ಬ್ಯಾಂಕ್ ಫೆಡರೇಷನ್ ಅಧ್ಯಕ್ಷರು ಕೂಡ ಆಗಿರ್ಬೋದ್ರಿಂದ ಅರ್ಬನ್ ಬ್ಯಾಂಕಿಗೆ ಕೂಡ ಅದರಲ್ಲಿ ಅವಕಾಶವನ್ನು ಕೊಡಬೇಕು. ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕಾಂಪಿಟೇಷನ್ ಬರೋದಿದ್ದರೆ ಸೌಹಾರ್ದಗಳು ನಷ್ಟಕ್ಕೆ ಹೋಗ್ತದೆ. ಯಾಕೆಂದರೆ 8-9% ಅವರು ಬಡ್ಡಿ ಕೊಡ್ತಾರೆ. ನಾಳೆ ಅಪೆಕ್ಸ್ ಬ್ಯಾಂಕಿನವರು 5-6%ಗೆ ಸ್ಟಿಕ್ ಆನ್ ಮಾಡಿದರೆ ಆ ವ್ಯತ್ಯಾಸದಲ್ಲಿ ಭಾಳಷ್ಟು ನಷ್ಟಗಳಾಗ್ತದೆ. ಯಾಕೆಂದರೆ ಆ 20% ಡೆಪಾಸಿಟ್ ಅಮೌಂಟನ್ನು ಅವರಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಲೋನ್ ಕೊಡಲಿಕ್ಕೆ ಆಗೋದಿಲ್ಲ, ಅವರಿಗೆ ಇನ್ಕಮ್ ಬರೋದಿಲ್ಲ. ಅದರಿಂದಾಗಿ ಅವರು ಆ ರೀತಿ ಮಾಡಿದರೆ ರೇಟ್ ಆಫ್ ಇಂಟ್ರೆಸ್ಟ್ ಲೋನಲ್ಲಿ ಜಾಸ್ತಿ ಮಾಡ್ತಾರೆ. ಲೋನಲ್ಲಿ ಜಾಸ್ತಿ ಮಾಡಿದರೆ ಜನರು ಸೌಹಾರ್ದದಲ್ಲಿ ಲೋನ್ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಅದರಿಂದಾಗಿ ಎರಡು ವಿಚಾರಗಳನ್ನು ಸ್ವಲ್ಪ ಪುನರ್ ಪರಿಶೀಲನೆ ಮಾಡಿ RBI ವ್ಯಾಪ್ತಿ ಬರುವಂಥ ಯಾವುದೇ ಪಟ್ಟಣ ಸಹಕಾರಿ ಇರ್ಬೋದು, ನ್ಯಾಷನಲೈಸ್ ಬ್ಯಾಂಕಿಗೆ ಕೂಡ ಅವರಲ್ಲಿ ಡೆಪಾಸಿಟ್ ಮಾಡಲಿಕ್ಕೆ SLR ಅದನ್ನು ರಿಸರ್ವ್ ಇಡಲಿಕ್ಕೆ ಅವಕಾಶ ಕಲ್ಪಿಸಬೇಕು. ಒಂದೇ ನಿಮಿಷ ಸನ್ಮಾನ್ಯ